ಚಾನಲ್. ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳತ್ತೀನಿ. ಇವತ್ತು ಒಂದು ಡೈಲಿ ವ್ಲಾಗ್ ಶೇರ್ ಮಾಡ್ಕೊಳತ್ತೀನಿ. ಸೊ ಇವತ್ತಿನ ವಿಶೇಷ ಏನಪ್ಪ ಅಂತಂದ್ರೆ, ಇವತ್ತು ನೋಡ್ರಿ ಯುಗಾದಿ ಹಬ್ಬ ಐತಿ. ಸೊ ಮೊದಲೇದಾಗಿ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು, ಹೊಸ ವರ್ಷ. ಸೊ ಇವತ್ತಿಗೆ ನಾವು ಹೊಸ ವರ್ಷ ಅಂಥೇಳಿ ಸೆಲೆಬ್ರೇಷನ್ ಮಾಡ್ತೀವಿ. ನೀವು ಎಲ್ಲರೂ ಅಷ್ಟೇ. ಸೊ ಹೊಸ ವರ್ಷ ಅಂಥೇಳಿ ಇವತ್ತಿಂದನೇ ಸ್ಟಾರ್ಟ್ ಮಾಡ್ತೀವಿ. ಇವತ್ತಿಂದ ಹೊಸ ಚಿಗುರು. ಸೊ ಎಲ್ಲರ ಜೀವನದಾಗ ಹೊಸ ಖುಷಿ ಎಲ್ಲನೂ ಸಿಗಲಿ ಅಂಥೇಳಿ ದೇವ್ರ ಕಡೆ ಕೇಳ್ಕೊಳ್ಳೋಣಂತೆ. ಎಲ್ಲರಿಗೂ ಮತ್ತೊಮ್ಮೆ ಯುಗಾದಿ ಹಬ್ಬದ ಶುಭಾಶಯಗಳು. ನೋಡ್ರಿ, ಈಗ ಮಾರ್ನಿಂಗ್ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿನಿ. ಸೊ ಬೆಳಗಿನ ಕೆಲಸ ಎಲ್ಲ ಮುಗ್ದೈತಿ. ಕಸ ಪರಿಸಿ ಮಾಡಿ ತೊಳೆದು ಎಲ್ಲ ಆಗೈತಿ. ಮತ್ತು ಇವತ್ತಿನ ದಿನ ಜಳಕ ಮಾಡುವಾಗ ಅದ್ರೊಳಗೆ ತಲೆ ಫುಲ್ ಎಣ್ಣೆ ಸ್ನಾನ ಮಾಡ್ಬೇಕು ನೋಡ್ರಿ. ಆಮೇಲೆ ಬೇವಿನ ತಪ್ಪಲ ನೀರೊಳಗೆ ಹಾಕಿ ಜಳಕ ಮಾಡ್ತಾರೆ. ಸೊ ಸ್ನಾನ ಮಾಡ್ತಾರೆ, ತಲೆ ಸ್ನಾನ. ಸೊ ಈಗೆಲ್ಲ ನಂದು ಸ್ನಾನ ಆಯಿತು. ಈಗ ಪೂಜೆ ಮಾಡ್ಬೇಕು ನೋಡ್ರಿ. ಗುಡಿ ಏರಿಸ್ಯಾರ, ಮುಂದೆ ತೋರಿಸ್ತೀನಿ. ನಮ್ಮ ಮರಾಠ ಕಾಸ್ಟ್ ಒಳಗೆ ಇವತ್ತು ಗುಡಿ ಅಂತ ಏರಿಸ್ತಾರೆ. ಗುಡಿ ಪಾಡ್ವಾ ಅಂತೇಳಿ ಐತಿ ಇವತ್ತು. ಅಂದರೆ ಗುಡಿ ಏರಿಸ್ತಾರೆ, ನಿಮಗೆ ತೋರಿಸ್ತೀನಿ. ಲಾಸ್ಟ್ ಇಯರ್ ತೋರಿಸಿದ್ದೆ. ಗುಡಿ ಪಾಡ್ವಾ ಐತಿ. ನಮ್ಮ ಮನೆಗೂ ಏರಿಸ್ತಾರೆ. ನಮ್ಮ ಸ್ವಂತ ಮನೆ ಏನೈತಲ್ಲ ಅಲ್ಲಿ ಏರಿಸ್ತಾರೆ. ಬಟ್ ಒಂದು 2-3 ವರ್ಷದಿಂದ ನಾವೇನು ಹೋಗಿಲ್ಲ. ಫಸ್ಟ್ ಕರಿತಿದ್ರಿ, ಈಗ ಕರೆದಿಲ್ಲ. ಸೊ ಹಂಗಾಗಿ ಏನು ಹೋಗಿಲ್ಲ. ಒಂದು 3-4 ವರ್ಷ ಆಯಿತು. ಅವರೇ ಏರಿಸ್ತಾರೆ. ಇಲ್ಲೊಂದು ಏರ್ಸ್ಯಾರ, ನಿಮಗೆ ತೋರಿಸ್ತೀನಿ. ವರ್ಷ ನಮಗೆ ನೋಡೋಕೆ ಸಿಗ್ತದೆ. ಇಲ್ಲೇ ಮನೆ ಮುಂದೆ ಏರ್ಸಿರ್ತಾರೆ ಗುಡಿ ಪಾಡ್ವಾ ಅಂಥೇಳಿ. ಬರೀ ತೋರಿಸ್ತೀನಿ ನೋಡ್ರಿ. ಇದು ವರ್ಷ ನಾವು ನೋಡ್ಬೋದು ಇಲ್ಲಿ. ಇದಕ್ಕೆ ಗುಡಿ ಪಾಡ್ವಾ ಅತ್ತಾರ, ಗುಡಿ ಏರ್ಸೋದತ್ತಾರ ನೋಡ್ರಿ. ಒಂದು ಕಟ್ಗೆ ಹಾಕಿ ಅದಕ್ಕೆ ಚರ್ಗಿ, ಬ್ಲೌಸ್ ಪೀಸ್, ಹಾರ, ಆಮೇಲೆ ಸಕ್ರೆ ಹಾರ ಇರ್ತಾವೆ ನೋಡ್ರಿ, ಅದು ಹಾಕ್ತಾರೆ. ಬೇವಿನ ತಪ್ಪಲ, ಮಾವಿನ ಎಲೆ ಎಲ್ಲ ಹಾಕಿ ಪೂಜೆ ಮಾಡ್ತಾರೆ. ಆಮೇಲೆ ಶಾವ್ಗೆ ಎಡೆ ಹಿಡಿತಾರೆ ನೋಡ್ರಿ. ಸೊ ಈ ಥರ ಮಾಡ್ತಾರೆ. ಫಸ್ಟ್ ನಮ್ಮನೆ ಕರಿತಿದ್ರು ಒಂದು 3 ವರ್ಷದಿಂದ. ಈಗ ಅವರೇ ಮಾಡ್ಕೋತಾರೆ. ಹಾಗಾಗಿ ನಾವೇನು ಹೋಗಿಲ್ಲ. ಬರೀ ಈಗ ಪಟ ನಮ್ಮ ಕೆಲಸ ಮಾಡ್ಕೊಳ್ಳೋಣಂತ ನೋಡ್ರಿ. ಫುಲ್ಲು ಮನೆ ಕ್ಲೀನಾಗೈತಿ. ಈಗ ನನ್ನ ಮಗ ಎದ್ದು ಕೂಡಲೇ ಬರೋಬ್ಬರಿ ಮಾಡ್ತಾನೆ ರೀ. ಮತ್ತು ಅದ್ರದ್ದು ಅವತಾರ ಬೇವಿನ ತಪ್ಪಲ ತೊಗೊಂಬಂದಾರ ನೋಡ್ರಿ. ಇದು ಹಾಕ್ಕೊಂಡು ಜಳಕ ಮಾಡಬೇಕು. ಇದನ್ನು ಎಲ್ಲ ಫುಲ್ ತೊಳ್ದೀನಿ. ಎಲ್ಲ ಕ್ಲೀನಾಗೈತಿ. ಸ್ವಲ್ಪ ಫಸ್ಟ್ ಚಾಕ್ ಇಟ್ಟುಬಿಡ್ತೀನಿ ರೀ. ಎಷ್ಟೊತ್ತನಕ ಕುಡ್ದಿಲ್ಲ. ಈಗ ಚಾಕ್ ಇಡ್ತೀನಿ ಮತ್ತು ಪೂಜೆ ಮಾಡ್ಬೇಕು ನೋಡ್ರಿ. ಇದು ನಿನ್ನೆ ಪೂಜಾ, ನಿನ್ನೆ ಅಮಾವಾಸ್ಯೆ ಇತ್ತಲ್ರಿ. ಸೊ ಅಮಾವಾಸ್ಯೆ ಪೂಜಾ. ಈಗ ನಿನ್ನೆ ಪಿತಾಂಬರಿ ಹೆಚ್ಚೆಲ್ಲ ತೊಳ್ಕೊಂಡಿನಿ. ಇವತ್ತು ಬರೀ ನೀರಾಗಿ ತೊಳ್ಕೊತೀನಿ. ಸೊ ಪಿತಾಂಬರಿ ಹೆಚ್ಚೇನು ತೊಳೆಯಲ್ಲ. ತೊಳೆದು ಪೂಜೆ ಮಾಡ್ತೀನಿ ನೋಡ್ರಿ. ಆ್ಯಕ್ಚುಲಿ ಇವತ್ತು ನೈವೇದ್ಯಕ್ಕೆ ಸ್ವೀಟ್ ಪೊಂಗಲ್ ಮಾಡ್ತಾರೆ, ಹೆಸರು ಕಾಳಿಂದು. ಸೊ ಹೆಸರು ಬ್ಯಾಳಿದು. ಸೊ ನಾನು ಮಾಡ್ಬೇಕು ಅಂದ್ಕೊಂಡಿನಿ. ಹೆಸರು ಬ್ಯಾಳಿ, ತುಪ್ಪ, ಡ್ರೈ ಫ್ರೂಟ್ಸ್ ಅದು ಹಾಕಿ ಪೊಂಗಲ್ ಮಾಡ್ತಾರೆ ನೋಡ್ರಿ. ಸೊ ನಾನು ಈಗ ಪಟ ಪೂಜೆ ಮಾಡ್ಕೊಂಡು ಆಮೇಲೆ ಸಿಗ್ತೀನಿ ಅದು ನಿಮ್ಗೆ. ಪೂಜಾದು ಮಾಡಿ ನೈವೇದ್ಯಕ್ಕೆ ಹೇಳ್ದೆ ನಿಮ್ಗೆ ಸ್ವೀಟ್ ಪೊಂಗಲ್ ಮಾಡ್ತಾರೆ. ಆಮೇಲೆ ಬೇವು ಬೆಲ್ಲ ಮಾಡ್ಬೇಕು ನೋಡ್ರಿ. ಬೇವಿನ ಹೂವು ಅದು ಹಾಕಿ ಬೇವು ಬೆಲ್ಲ ಮಾಡ್ತಾರೆ. ನಿಮಗೂ ಗೊತ್ತಿರ್ಬೋದು. ಒಬ್ಬೊಬ್ಬರು ಇದನ್ನು ಮಾಡ್ತಾರೆ, ಲಿಕ್ವಿಡ್ ಟೈಪ್ ಇರ್ತದಲ್ಲ, ಅದ್ರೊಳಗೆ ಹುಣಸಿ ರಸ ಬೆಲ್ಲದು ಹಾಕಿ. ಬಟ್ ನನಗದು ಬರೋಂಗಿಲ್ಲ. ಜ್ಯೂಸ್ ಟೈಪ್ ಮಾಡಿರ್ತಾರೆ. ನಾ ಬರೀ ಒಣ ಪೌಡ್ರ್ ಮಾಡಿರ್ತೀನಿ ನೋಡ್ರಿ. ಸ್ವಲ್ಪ ಪುಟಾಣಿ ಕಾಳದು ಹಾಕಿ ಬೆಲ್ಲ ಹಾಕಿ ಮಾಡಿರ್ತೀನಿ. ಮತ್ತು ಸ್ವೀಟ್ ಪೊಂಗಲ್ ಮಾಡ್ತೀನಿ ರೀ. ನೈವೇದ್ಯಕ್ಕೆ ಸ್ವೀಟ್ ಪೊಂಗಲ್ ಮಾಡಬೇಕು ಇವತ್ತಿನ ದಿನ. ಸೊ ಮಾಡ್ತೀನಿ. ಅದಾದಮೇಲೆ ನನಗೆ ನೆಕ್ಸ್ಟ್ ಮುದ್ದೆ ತನಕ ಇಟ್ಟಾರ ನಮ್ಮ ಬಾಜು ಆಂಟಿಯವರು. ವೀಣಾ ಆಂಟಿ ಅಂತದಾರಲ್ಲ, ಪಾರ್ಲರ್ದವರು. ಸೊ ಅವರು ಮುದ್ದೆ ತನಕ ಇಟ್ಟಾರ. ಹಾಗಾಗಿ ಅಲ್ಲಿ ಹೋಗ್ತೀವಿ. ಅವ್ರದ್ದು ಒಂದು ಪೂಜೆ ಐತ್ರಿ, ಮಷಿನ್ ಪೂಜೆ. ಸೊ ಹೋಗ್ತಾ ತೋರಿಸ್ತೀನಿ ಅಂತೆಲ್ಲ. ಬರೀ ಪೂಜೆ ಮಾಡ್ಕೋತೀನಿ. ಪೂಜೆ ಮಾಡಿ ಆಮೇಲೆ ನಿಮಗೆ ಸಿಗ್ತೀನಿ. ಓಕೆ ಫ್ರೆಂಡ್ಸ್, ನೋಡಿರಿ, ಫೈನಲಿ ಪೂಜೆ ಆಯಿತು, ಜಗಲಿ ಪೂಜೆ. ಸೊ ಈ ಥರ ಮಾಡಿದೆ. ಇದು ನೋಡಿರಿ, ಗುಡಿ ಪಾಡ್ವಾದ್ದು ಒಂದು ಸಿಂಪಲಾಗಿ ರಂಗೋಲಿ ತೆಗ್ದೀನಿ. ಚೆಂದಾಗೈತಿ. ನೀವು ಕಮೆಂಟ್ ಮಾಡಿರಿ ಹೆಂಗಾಗಿತ್ತತ್ತ. ಸೊ ಹಂಗೆ ಪೂಜೆ ಮಾಡ್ಕೋತ ಈ ಕಡೆ ಕುಕ್ಕರ್ನು ಇಟ್ಟಿದ್ದೆ ಪೊಂಗಲ್ ಮಾಡೋಕೆ. ಅದನ್ನು ಕುದ್ದೈತ್ರಿ. ಈಗ ನೋಡ್ರಲ್ಲಿ ಹೆಸರು ಬೇಳೆ ಹತ್ತಾರಲ್ಲ, ಸೊ ಅದನ್ನು ಕುದಿಯಕ್ಕೆ ಇಟ್ಟಿದ್ದೆ. ಕುದ್ದೈತಿ. ಮತ್ತು ಇದ್ರ ಬೆಲ್ಲ ಹಾಕಿನೀಗ. ಈಗ ನೆಕ್ಸ್ಟ್ ಏನು ಮಾಡೋದಂದ್ರೆ ಇದ್ರಾಗ ಹಾಲು ಹಾಕ್ಬೇಕ್ರಿ. ಬೆಲ್ಲ ಜೊತೆನ ಹಾಲು ಹಾಕಿದ್ರೆ ಒಡೆದು ಬಿಡ್ತದೆ. ಅದಕ್ಕೆ ಸ್ವಲ್ಪ ಕುದಿಸ್ಬೇಕ್ರಿ. ಇದು ಸ್ವಲ್ಪ ಕುದಿಸಿದಾಗ ಹಾಲು ಹಾಕ್ಬೇಕ್ರಿ. ಮತ್ತು ತುಪ್ಪದಾಗ ಡ್ರೈ ಫ್ರೂಟ್ಸ್ ಎಲ್ಲ ಹುರ್ಕೊಂಡು ಫ್ರೈ ಮಾಡ್ಕೊಂಡು ಇದ್ರ ಹಾಕಿಬಿಡೋದ್ರಿ. ಜಾಸ್ತಿ ಸ್ವಲ್ಪ ಭಾಳಷ್ಟು ತುಪ್ಪ ಹಾಕ್ಕೊಂಡು ಅವೆಲ್ಲ. ಮತ್ತು ಇನ್ನೊಂದು ಟಿಪ್ಸ್ ಏನಂದ್ರೆ, ಡ್ರೈ ಫ್ರೂಟ್ಸದ್ದು ಮಸ್ತ್ ಫ್ಲೇವರ್ ಬರ್ಬೇಕಂದ್ರೆ ನೀವು ಅದನ್ನು ಕಟ್ ಮಾಡಿ ಹಾಕಬಾರ್ದು. ಸ್ವಲ್ಪ ಜಜ್ಜಿ ಹಾಕ್ಬೇಕ್ರಿ. ಅಂದ್ರೆ ಪುಡಿ ಸ್ವಲ್ಪ ಪುಡಿ ಆಗಂಗೆ ಜಜ್ಜಿ ಹಾಕ್ಬೇಕು. ಮಸ್ತ್ ಫ್ಲೇವರ್ ಬರ್ತದೆ. ತುಪ್ಪದಾಗ ಹುರಿದು ಇದ್ರ ಹಾಕ್ಬೇಕು ನೋಡ್ರಿ. ಈಗ ಹಾಲು, ಡ್ರೈ ಫ್ರೂಟ್ಸ್, ತುಪ್ಪ ಹಾಕಿದ್ರೆ ಮುಗೀತು ಪೊಂಗಲ್. ಫಸ್ಟ್ ಇದು ಹೆಸರು ಬೇಳೆ ಏನದಾವಲ್ಲ, ತುಪ್ಪದಾಗ ಹುರಿದಿಡ್ರಿ. ಹುರಿದು ಕುದಿಯಾಕಿಟ್ಟಿದ್ದೆ. ಕುದಿಸಿ ಆಮೇಲೆ ನೆಕ್ಸ್ಟ್ ಬೆಲ್ಲ ಹಾಕಿ ಕುದಿಸಾತೀನಿ ಇನ್ನೊಂದು ಸ್ವಲ್ಪ. ಆಯ್ತು ರೀ. ಇದ್ರ ಹಾಲು, ಡ್ರೈ ಫ್ರೂಟ್ಸು, ತುಪ್ಪ ಹಾಕಿದ್ರೆ ಮುಗೀತು. ಈಗ ಒಂದು ಸ್ವಲ್ಪ ಚಹಾ ಮಾಡ್ಕೋತೀನಿ ರೀ ನಾ.
ಈ ಕಡೆ ಅವಲಕ್ಕಿ ಮಾಡ್ಬೇಕು ನೋಡ್ರಿ. ನಮ್ಮ ಮನೆಯವ್ರಿಗೆ ನಮ್ಮ ಶಿನ್ಯಾಗ ಅವಲಕ್ಕಿ ಮಾಡಿಕೊಡ್ತೀನಿ ಅವ್ರಿಗೆ. ನನ್ನ ಹತ್ರ ಉಪವಾಸ ಐತಿ ನೋಡ್ರಿ. ಪೂಜೆ ಈ ಥರ ಆಗೈತಿ. ಆಮೇಲೆ ಇಲ್ಲೊಂದಿಷ್ಟು ಮಾವಿನ ಎಲೆ ಬೇವಿನ ತಪ್ಪಲ ಅದು ಕಟ್ಟೀವಿ. ಬೇವು ಬೆಲ್ಲ ಮಾಡೀನಿ. ಇದು ದೇವ್ರ ಮುಂದಿಟ್ಟು ಆಮೇಲೆ ನಾವು ತೊಗೋತೀವಿ ಫಸ್ಟ್. ನಾ ಏನು ಭಾಳ ಹಾಕಿ ಮಾಡಲ್ರಿ, ನಂಗೆ ಅಷ್ಟೆಲ್ಲ ಗೊತ್ತಾಗಂಗಿಲ್ಲ ಮಾಡೋಕ್ಕೆ. ನಂಗೆ ಎಷ್ಟು ಬರ್ತಿತ್ತಲ್ಲ ಅಷ್ಟೇ. ಈ ವರ್ಷ ಹೆಂಗೆ ಮಾಡ್ತೀನಿ ಹಂಗೆ ಮಾಡ್ತೀನಿ. ಸೊಪ್ಪಟಾಣಿ, ಬೆಲ್ಲ, ಬೇವಿನ ತಪ್ಪಲಿನ ಹೂವು ಅದು ಹಾಕಿ ಮಾಡ್ತೀನಿ ನೋಡ್ರಿ. ಜೀವನದಾಗ ಎರಡೂ ಥರ ಇರ್ಬೇಕತ್ತ, ಸಮಾನಾಗಿ ಬೇವು ಬೆಲ್ಲ. ಅದಕ್ಕಂತೇಳಿ ಬೇವು ಬೆಲ್ಲ ಮಾಡ್ತಾರೆ. ಸಿಹಿ ಕಹಿ ಎರಡೂ ಸಮ ಇದ್ರೂ ಜೀವನ ನಡೀತದೆ. ಬರೀ ಸಿಹಿ ಬೇಕಂದ್ರೂ ಆಗಲ್ಲ, ಬರೀ ಕಹಿ ಇದ್ರೂ ನಡೆಯಂಗಿಲ್ಲ. ಹಾಗಾಗಿ ಎರಡೂ ತಿನ್ಬೇಕು ನೋಡ್ರಿ. ನೋಡ್ರಿ ಇದ್ರಾಗ ಹಾಲು ಹಾಕಿದೆ ನಾ ಒಂದಿಷ್ಟು, ಒಂದು ಪಾವು ಲೀಟ್ರಷ್ಟು ಹಾಲು ಹಾಕ್ಬೇಕು ನೋಡ್ರಿ. ಯಾಕಂದ್ರೆ ನಾನು ಸ್ವಲ್ಪ ಕ್ವಾಂಟಿಟಿ ಒಳಗೆ ಮಾಡತ್ತೀನಿ. ನೀವು ಜಾಸ್ತಿ ಬೇಕಂದ್ರೆ ಒಂದು ಅರ್ಧ ಲೀಟ್ರ್ ತನಕ ಹಾಕೊಂಡ್ರೆ ಮಸ್ತ್ ಆಗ್ತದೆ. ಈ ಕಡೆ ಇವು ಡ್ರೈ ಫ್ರೂಟ್ಸ್ ಎಲ್ಲ ತುಪ್ಪದಾಗ ಹುರ್ಕೊಂಡೆ ಹಾಕ್ಬಿಡ್ತೀನಿ. ಅದ್ರ ಒಂದು 2-3 ಏಲಕ್ಕಿ ಜಜ್ಜಿ ಹಾಕೊಂಡ್ಬಿಟ್ರೆ ಪೊಂಗಲ್ ರೆಡಿ ಆಗ್ತದೆ ನೋಡ್ರಿ. ಮತ್ತು ಸ್ವಲ್ಪ ಕೊಬ್ಬರಿ ತುರಿದು ಹಾಕೋಬೇಕು, ಒಣ ಕೊಬ್ಬರಿ. ನೋಡ್ರಿ ನಮ್ಮ ಸ್ವೀಟ್ ಪೊಂಗಲ್ ರೆಡಿ ಆಯಿತು. ಸೊ ಒಂದು 10 ನಿಮಿಷನೇ ರೆಡಿ ಆಗ್ಬಿಡ್ತದೆ. ಕಾಯಿ ಒಂದು ಹೊಡಿದು ನೆನಪರಿ ನೋಡ್ರಿ. ಕಾಯಿ ಹೊಡಿತೀನಿ, ಆಮೇಲೆ ಚಹಾ ಕುಡಿತೀನಿ ನೋಡ್ರಿ. ಕಾಯಿನೂ ಹೊಡೆದೆ. ಈಗ ಇದು ಬೇವು ಬೆಲ್ಲ ತೊಗೊಂಡು ನಾವು ತಿಂತೀವಿ ಎಲ್ಲರೂ ನೋಡ್ರಿ. ಅವಲಕ್ಕಿ ಒಗ್ಗರಣೆ ಹಾಕಿದೆ. ಈ ಕಡೆ ಪೊಂಗಲ್ ರೆಡಿ ಆಗೈತಿ. ದೇವ್ರಿಗೆ ನೈವೇದ್ಯನೂ ಹೊಡೆದೆ. ಈಗ ಇವರಿಗೆ ನಾಷ್ಟ ಹಾಕ್ಕೊಡ್ಬೇಕು ಇಬ್ಬರಿಗೆ. ಮತ್ತು ಇಷ್ಟೊತ್ತು ಕಸ್ಟಮರ್ ಬಂದಿದ್ರು ನೋಡ್ರಿ. ಕಸ್ಟಮರ್ ಅವ್ರಿಗೆ ಸೀರೆ ಕೊಟ್ಟು ಕಳಿಸಿ ಆಮ್ಯಾಗ ಅವಲಕ್ಕಿ ಒಗ್ಗರಣೆ ಹಾಕಿದೆ ನೋಡ್ರಿ. ಮೊದಲೇ ವರ್ಷದ ಕಸ್ಟಮರ್ ಅಂಥೇಳಿ ರೊಕ್ಕ ದೇವ್ರ ಮುಂದಿಟ್ಟೀನಿ, 1000 ರೂಪಾಯಿ. ಈ ಮತ್ತಿಬ್ರು ಬರೋರ್ದಾರ್ರಿ. ಫೋನ್ ಹಚ್ಚಿದ್ರು. ಯುಗಾದಿ ಹಬ್ಬಕ್ಕೇನೋ ಹೊಸ ಬಟ್ಟೆ ತೋತಾರತ್ತೆ. ಆಮೇಲೆ ಹಿರಿಯರು ಮಾಡಿರ್ತಾರೆ ಮನ್ಯಾಗ, ಅವ್ರಿಗೆ ಎರಸ್ತಾರತ್ತೇನು. ಹಾಗಾಗಿ ಇನ್ನೊಂದಿಬ್ರು ಬರೋರ್ದಾರಿ ಸದ್ದು. ಫಸ್ಟ್ ಬೋಣಿಗೆ ಇವತ್ತು ಹೊಸ ವರ್ಷದ ಅಂಥೇಳಿ ದೇವ್ರ ಮುಂದಿಟ್ಟೀನಿ ನೋಡ್ರಿ. ಇಲ್ಲಿ ಇದ್ರೊಳಗಿಂದ ಸೀರೆ ಒಯ್ದ್ರವರು. ಈ ಥರ ಬರ್ತೈತೆ ನೋಡ್ರಿ ಬ್ಲೌಸ್. ಈ ಥರ ಕಾಂಟ್ರಾಸ್ಟ್ ಬ್ಲೌಸ್ ಬರ್ತದೆ. ಇದು ಡಾರ್ಕ್ ಗ್ರೀನ, ಇದು ಪಿಸ್ತಾ ಕಲರ್. ಸೊ ಈ ಥರದ್ದೊಳಗೆ ಭಾಳಷ್ಟು ವೆರೈಟಿ ಇದಾವೆ ನೋಡ್ರಿ. ಯೂಟ್ಯೂಬ್ ವ್ಯೂವರ್ಸ್ ಯಾರ್ಯಾರು ನೋಡತ್ತೀರಿ, ಸಬ್ಸ್ಕ್ರೈಬರ್ಸ್ ವಿಸಿಟ್ ಮಾಡಿರಿ. ಇದು ನೋಡ್ರಿ, ಲೈಟ್ ಆನ್ ಮಾಡ್ತೀನಿ ತಡ್ರಿ. ಇದು ನೋಡ್ರಿ ಕ್ರೇಪ್ ಸಿಲ್ಕ, ಮಸ್ತ್ ಅದಾವೆ ಇವು. ಫುಲ್ ಲೈನಿಂಗ್ ಬರ್ತದೆ. ಮತ್ತು ಕ್ವಾಲಿಟಿ ಅಂತೂ ಭಾರಿ ಇದಾವೆ ರೀ. ಫಸ್ಟ್ ಕ್ವಾಲಿಟಿ ಇದಾವೆ. ಇದೊಂದು ಕಲರ್ ಐತಿ. ನಿನ್ನೆ 1-2 ಕಲರ್ ಹೋಗ್ಯಾವ ಇದ್ರಾಗ. ಮತ್ತು ಇದು ಒಂದು ಕಲರ್ ನೋಡ್ರಿ. ಅನುಶ್ರೀ ಸೀರೆ ಇರ್ತಾರಲ್ಲ ಅದು. ಇದಂತೂ ಫೇಮಸ್ ಐತಿ ಭಾಳ ಕಲರ್. ರೆಡ್ ಕಲರ್ ಐತ್ರಿ, ಕುಂಕುಮ ಕಲರ್ ಮತ್ತು ಬೇಬಿ ಪಿಂಕ್ ಕಾಂಬಿನೇಷನ್. ಇನ್ನೊಂದು ಐತಿ ನೋಡ್ರಿ, ಇದು ಅನುಶ್ರೀ ಸೀರೆ. ಸೊ ನೋಡ್ರಿ ಕ್ವಾಲಿಟಿ ಮಸ್ತ್ ಅದಾವ್ರಿ. ಸಿಲ್ಕ್ ಅದಾವ. ಯಾರಿಗೆ ಬೇಕು ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿರಿ. ಆಫ್ಲೈನ್ ಬೇಕಂದ್ರೂ ನಾನು ಲೊಕೇಶನ್ ಸೆಂಡ್ ಮಾಡ್ತೀನಿ. ಆನ್ಲೈನ್ ಬೇಕಂದ್ರೂ ಆಲ್ ಓವರ್ ಇಂಡಿಯಾ ಕಳಿಸ್ಕೊಡ್ತೀವಿ. ಸೊ ಈ ಥರ ಅದಾವೆ ನೋಡ್ರಿ. ಮತ್ತು ಇವು ಡೈಲಿ ವೇರಿಗೆ ಸೀರೆ ನೋಡ್ರಿ, ಕಲಂಕಾರಿ ಒಳಗೆ ಬರ್ತಾವೆ. ಇವೆಲ್ಲ ಅವೇ ಇದಾವೆ ನೋಡ್ರಿ. ಮತ್ತು ಇದು ಲೆನಿನ್ ಸ್ಯಾರಿ. ನಾ ಆಲ್ರೆಡಿ ನನ್ನ ಇನ್ಸ್ಟಾ ಪೇಜ್ ಒಳಗೆ ಹಾಕೀನಿ. ಐತಿಶ್ ವಸ್ತ್ರಂ ಒಳಗೆ ಎಲ್ಲ ಥರ ವೆರೈಟಿ ನೋಡ್ರಿ. ಬೇಕಂದ್ರೆ ಇವು ವರ್ಕ್ ಸೀರೆಗಳದಾವೆ. ಇವೆಲ್ಲ ವರ್ಕ್ ಸೀರೆ ಅದಾವೆ. ಇವು ಹೊಸ ಸ್ಟಾಕ್ ಬಂದಾವ. ಇದ್ರ ಜೊತೆಗೆ ಇನ್ನು 2 ದಿವಸನೇ, ನಾಳೆ ಅಥವಾ ನಾಡ್ದೆ ಹೊಸ ಸ್ಟಾಕ್ ಬರ್ತಾವೆ. ಅವು ಭಾರಿ ಕಲೆಕ್ಷನ್ಸ್ ಅದಾವೆ. ಇಷ್ಟೇ ಐತೆ ನೋಡ್ರಿ ನಮ್ಮ ಅಂಗಡಿ. ಇನ್ನೊಂದು ಹೊಸ ವರ್ಷಕ್ಕೆ ನೋಡ್ರಿ, ಯುಗಾದಿ ಹಬ್ಬದ ದಿನ ನನ್ನ ಒಂದು ಇನ್ಸ್ಟಾ ಪೇಜ್ ಲೋಗೋದು ಬ್ಯಾನರ್ ಮಾಡಿಸಿವಿ. ಈ ಥರ ಐತಿಶ್ ವಸ್ತ್ರಂ ಅಂಥೇಳಿ. ಸೊ ನೋಡ್ರಿ, ಇದೆ ಇನ್ಸ್ಟಾ ಪೇಜ್ ಐತೆ ನಂದು. ಸೊ ಮತ್ತು ಕೆಳಗಡೆ ಯೂಟ್ಯೂಬ್ ಲೋಗೋನು ಹಾಕಿವಿ, ಸ್ಫೂರ್ತಿ ಬಿಜಾಪುರ ವ್ಲಾಗ್ ಅಂತ. ಈ ಸ್ಕ್ರೀನ್ ಮ್ಯಾಗೆ ನಂಬರ್ ಕಾಣತ್ತಲ್ಲ ಈ ಬ್ಯಾನರ್ ಒಳಗೆ, ಇದಕ್ಕೆ ಕಾಲ್ ಮಾಡಿರಿ ನೀವು, ನಾ ರಿಸೀವ್ ಮಾಡ್ತೀನಿ. ಮತ್ತು ಮೆಸೇಜ್ ವಾಟ್ಸಪ್ ಮಾಡಿರಿ, ಯಾವ್ದಾವ ಸೀರೆ ಬೇಕು ಸ್ಕ್ರೀನ್ಶಾಟ್ ತೆಗೆದು. ಇನ್ಸ್ಟಾ ಪೇಜ್ ಹೋಗಿ ಅಲ್ಲಿನೂ ಫಾಲೋ ಮಾಡಿರಿ. ನಿಮ್ಗೆ ಯಾವ್ಯಾವ ಸೀರೆ ಇಷ್ಟ ಆಗ್ತಾವಲ್ಲ ಸ್ಕ್ರೀನ್ಶಾಟ್ ಕಳಿಸ್ರಿ. ಸೊ ಇದು ಇಲ್ಲಿ ಹಾಕೋದೈತಿ ಹಿಂದ್ಗಡೆ.
ವಿಡಿಯೋದು ಮಾಡ್ತಿರ್ತೀನಿಲ್ಲ ಸೀರೆದು, ಸೊ ಹಂಗಾಗಿ ಮಾಡ್ಸೀನಿ. ಇಷ್ಟು ಕೂಡ್ತೈತೆ ನೋಡ್ರಿ, ಮಸ್ತ್ ಆಗೈತಿ. ಐತಿಶ್ ವಸ್ತ್ರಂ ಇದೇ ಲೋಗೋ ಐತಿ ನೋಡ್ರಿ, ನನ್ನ ಇನ್ಸ್ಟಾ ಪೇಜಿಗೆ ಇದೇ ಲೋಗೋ ಐತಿ ಪ್ರೊಫೈಲ್. ಸೊ ನೋಡ್ರಿ, ಈಗ ನನ್ನ ಕೆಲಸ ಎಲ್ಲ ಮುಗೀತು. ಅವಲಕ್ಕಿ ನಾಷ್ಟ ಆಗ್ತೈತೆ. ಈಗ ನಾ ರೆಡಿ ಆಗ್ಬೇಕು ನೋಡ್ರಿ. ಆಂಟಿ ಮುತ್ತೆ ತನಕ ಇಟ್ಟಾರ, ಸೊ ರೆಡಿಯಾಗಿ ಹೋಗ್ಬೇಕೀಗ. ಟೈಮ್ ಆಲ್ರೆಡಿ 12 ಗಂಟೆ ಆಗಕ್ಕೆ ಬಂದದ. ರೆಡಿಯಾಗಿ ಹೋಗ್ಬೇಕಲ್ಲಿ. ಸೊ ಅಲ್ಲಿನೂ ವಿಡಿಯೋ ಶೇರ್ ಮಾಡ್ಕೊತೀನಿ, ಸ್ಕಿಪ್ ಮಾಡೋದು ನೋಡ್ರಿ. ನನ್ನ ಶಾಪ್ ಒಳಗೆ ಎಲ್ಲ ಥರ ಸೀರೆ ಸಿಗ್ತಾವೆ. ಕಾಟನ್ ವರ್ಕ್ ಸ್ಯಾರಿ, ಲೆನಿನ್ ಸ್ಯಾರಿ, ಮೈಸೂರು ಸಿಲ್ಕ್ ಸ್ಯಾರಿ, ಸೊ ಡೈಲಿ ವೇರ್ ಕಾಟನ್ ಟಿಶ್ಯೂ ಸ್ಯಾರಿ ಎಲ್ಲ ಥರ ಸಿಗ್ತಾವೆ ನೋಡ್ರಿ. ಕಡಿಮೆ ರೇಂಜ್ ಹಿಡ್ಕೊಂಡು ಜಾಸ್ತಿ ರೇಂಜ್ ತನಕ ಎಲ್ಲ ಸ್ಯಾರಿ ಸಿಗ್ತಾವೆ. ಯಾರಿಗೆ ಬೇಕು ಜಲ್ದಿ ಬಂದು ವಿಸಿಟ್ ಮಾಡಿರಿ, ಅಥವಾ ಆಫ್ಲೈನ್ ಬೇಕಂದ್ರೂ ಕೂಡ ಕಳಿಸ್ಕೊಡ್ತೀನಿ. ನಾಳೆ ಒಂದು ಸ್ವಲ್ಪ ಸ್ಟಾಕ್ ಬರ್ತಾವ್ರೆಲ್ಲ, ಮಸ್ತ್ ಕ್ವಾಲಿಟಿ, ಮಸ್ತ್ ವೆರೈಟಿದಿದ್ದು ಬರ್ತಾವೆ. ಸೊ ಇನ್ನು ಮುಂದೆ ಯೂಟ್ಯೂಬ್ ಒಳಗೆ ಕಂಟಿನ್ಯೂ ಆಗಿ ಶೇರ್ ಮಾಡ್ಕೊತೀನಿ ವಿಡಿಯೋ. ಈಗ ರೆಡಿ ಆಗ್ತೀನಿ ರೀ, ರೆಡಿಯಾಗಿ ಆಮೇಲೆ ಸಿಗ್ತೀನಿ. ಸೊ ಫ್ರೆಂಡ್ಸ್ ನೋಡ್ರಿ, ಫೈನಲಿ ರೆಡಿ ಆಗೀನಿ. ಕಲರ್ ಸೀರೆ ಹಾಕೊಂಡಿನಿ. ಸೊ ಈ ಥರ ಐತಿ, ಪರ್ಪಲ್ ಕಲರ್ ಆ್ಯಂಡ್ ಗ್ರೀನ್ ಕಲರ್ ಕಾಂಬಿನೇಷನ್ದು. ಸೊ ಹಾಕ್ಕೊಂಡು ಹೊಂಟಿ ನೋಡ್ರಿ. ಈಗ ಬಾ ಅಂತಾರೆ ಆಂಟಿ, ಹೋಗೋಣಂತ ಮುತ್ತೆ ತನ ಇಟ್ಟ ಅಂತ ಹೇಳಿದಲ್ಲ. ಸೊ ಈ ಥರ ರೆಡಿ ಆಗಿನಿ, ಬರೀ ಹೋಗೋಣಂತ ಆಂಟಿ ಕಡೆ. ಸೊ ಹೋಗಿ ಅಲ್ಲಿ ಏನೇನಾಗ್ತದಂತ ಶೇರ್ ಮಾಡ್ಕೊತೀನಿ. ಸೊ ನೋಡ್ರಿ, ಈಗ ಆಂಟಿ ಮನೆಗೆ ಬಂದೀನಿ. ಭಾಳ ದೂರ ಏನಿಲ್ಲ, ನಮ್ಮ ಮನೆಗೆ ಬಾಜು ಮನೆಯೇ ಐತಿ ಆಂಟಿದು. ಆಲ್ಮೋಸ್ಟ್ ಎಲ್ಲರೂ ನನ್ನ ವ್ಲಾಗ್ಸ್ ಒಳಗೆ ನೋಡಿರ್ತೀನಿ ಅಂತ ಅನ್ಕೋತೀನಿ. ವೀಣಾ ಆಂಟಿ ಅಂತೇಳಿ ಒಳಗಡೆ ಅದಾರ ಅವರು. ಅವ್ರ ಮನೆ ನೋಡ್ರಿ, ಇದು ಮ್ಯಾಗ ಆಂಟಿದ ಪಾರ್ಲರ್ ಐತಿ. ಅವರು ಮೇಕಪ್ ಮಾಡ್ತಾರೆ, ಆಮೇಲೆ ಪಾರ್ಲರ್ ಐತಿ, ಎಲ್ಲ ಥರ ನೋಡ್ರಿ. ಬುಟಿಕ್ನೂ ಐತಿ. ಇದು ನೋಡ್ಬೋದು ನೀವು ಇಲ್ಲಿ. ಆರಿ ವರ್ಕ್ ಹಾಕ್ತಾರೆ ಬ್ಲೌಸಿಂದು. ಆಮೇಲೆ ಇವ್ರ ಕಡೆ ರೆಂಟಿಗೆ ಬ್ಲೌಸಸ್ ಸಿಗ್ತಾವೆ, ಡ್ರೆಸ್ಸಸ್ ಸಿಗ್ತಾವೆ, ಎಲ್ಲ ಥರ ಸಿಗ್ತಾವೆ ನೋಡ್ರಿ. ಸೊ ಬುಟಿಕ್ ಟೈಪ್ ಐತಿ ಫುಲ್. ಆಮೇಲೆ ಈಗ ಹೊಸದಾಗಿ ಇವರು ಈ ಥರ ಎಂಬ್ರಾಯ್ಡ್ರಿ ವರ್ಕ್ ಮಷಿನ್ ತೊಗೊಂಬಂದಾರ. ಅದರದ್ದೇ ಪೂಜೆ ಇಟ್ಕೊಂಡಾರ ನೋಡ್ರಿ, ಮನೆ ತೊಗೊಂಬಂದಾರ. ಸೊ ಪೂಜೆ ಮಾಡಿ ಮುತ್ತೈದರಿಗೆ ಹಾಕ್ಬೇಕು 5 ಜನಕ್ಕೆ ಅಂತೇಳಿ ಹಾಕತ್ತಾರ. ಇವರೇ ನೋಡ್ರಿ ಆಂಟಿ, ವೀಣಾ ಆಂಟಿ. ನಮ್ಮ ಏರಿಯಾದಾಗ ಒಬ್ಬರು ಹಿರಿಯರು ಅಂತ ಹೇಳ್ಬೋದು. ನಮಗೆಲ್ಲರಿಗೂ ಅವರೇ ಒಂಥರ ಆಧಾರ ಸ್ತಂಭ ಇದ್ದಂಗೆ. ನಾವೆಲ್ಲ ಸಣ್ಣವ್ರೇ, ಅವರು ದೊಡ್ಡವರು ಅದಾರ. ಸೊ ಭಾಳ ತಿಳುವಳಿಕೆ ಐತಿ ಆಂಟಿಗಂತರೂ. ಖರೆ ಹೇಳ್ಬೇಕಂದ್ರೆ ಆಂಟಿ ಭಾರಿ ಗ್ರೇಟ್ ಅಂತ ಹೇಳ್ಬೋದು ರೀ. ಯಾಕಂದ್ರೆ ಅವರು ಇನ್ನೂ ತನಕ 1ನೇ ಕ್ಲಾಸ್ನೂ ಅವರು ಸ್ಕೂಲಿಗೆ ಹೋಗಿಲ್ಲ ಅಂತ ಅಂದರು. ಅಲ್ಲಿಂದ ಇಷ್ಟು ಇಲ್ಲಿ ತನಕ ಬಂದು ಅಷ್ಟು ಮುಂದುವರೆದು ಎಲ್ಲರಿಗಿಂತ ಮುಂದುವರೆದಾರ ನೋಡ್ರಿ. ಅವರು ಗ್ರೇಟ್ ಅಂತ ಹೇಳ್ಬೋದು ರೀ. ಈ ಥರ ಒಂದು ಮಹಿಳೆಗೆ ನಾವು ನೋಡಾತೀವಿ ಎಲ್ಲರೂ ಅಂತೇಳಿ. ಸೊ ಆಂಟಿ ಭಾರಿ ಅಂದ್ರೆ ಭಾರಿ ಗ್ರೇಟ್ ರೀ. ಎಲ್ಲ ತಮ್ಮ ಕಾಲಿನ ಮ್ಯಾಗೆ ನಿಂತು ಸ್ವಂತ ದುಡಿಮೆಯಿಂದ ಎಷ್ಟೆಲ್ಲ ಮಾಡ್ಯಾರ 2 ಮಕ್ಕಳವ್ರಿಗೆ. ಸೊ ಅವ್ರದ್ದು ಮದುವೆ ಆಗೈತೆ, ಹೆಣ್ಮಕ್ಳು. ಮತ್ತು ಅಷ್ಟೇ ಫ್ರೆಂಡ್ಲಿ ಅದಾರ ರೀ, ಇಷ್ಟು ಚಂದ ಮಾತಾಡ್ತಾರೆ ಅವರು. ಸೊ ಎಲ್ಲರಿಗೆ ಮಕ್ಕಳ ಥರನೇ ನೋಡ್ಕೋತಾರೆ. ಅಪ್ಪಿ ಅನ್ಲಾರ್ದೆ ಯಾರಿಗೆ ಮಾತಾಡಲ್ರಿ. ಎಷ್ಟೇ ದೊಡ್ಡವ್ರು ಇದ್ರೂ ಅಷ್ಟು ಚಂದ ಮಾತಾಡಿ, ಅಷ್ಟು ಒಂದು ಎಲ್ಲರಿಗೆ ರೆಸ್ಪೆಕ್ಟ್ ಕೊಡ್ತಾರೆ. ನಮ್ಮ ಏರಿಯಾದಾಗಂತೂ ಎಲ್ಲರಿಗೂ ಭಾಳ ಇಷ್ಟಪಡ್ತಾರೆ ಈ ಆಂಟಿಗಂತೂ. ನಮಗೂ ಅಷ್ಟೇ ಚಂದ ನೋಡ್ಕೋತಾರೆ ಅವರು. ಹಾಗಾಗಿ ಏನೇ ಫಂಕ್ಷನ್ ಇದ್ದರೂ ಅವ್ರು ನಮಗೆ ಕರೆದಿರ್ತಾರೆ, ನಾವು ಅವ್ರಿಗೆ ಕರೆದಿರ್ತೀವಿ ಆಂಟಿಗೆ. ಯಾರೂ ಒಬ್ರಿಗೊಬ್ರು ಬಿಟ್ಟು ಮಾಡಲ್ಲ, ಏರಿಯಾದವ್ರು ಎಲ್ಲರೂ ಅಷ್ಟೇ. ಸೊ ಒಬ್ರಿಗೊಬ್ರು ಬಿಟ್ಟು ಮಾಡಲ್ಲ. ಈಗ ನಮಗೆ ಓಣ್ಯಾನವ್ರಿಗೆ ಮುತ್ತೈದೆನಕ್ಕೆ ಹೇಳಿದ್ರು ಅವರು. ಇನ್ನೊಂದು 2-3 ಜನ ಬಂದಿಲ್ಲ ರೀ ಅವರು. ಯಾಕಂದ್ರೆ ಅವ್ರ ಮನೆಗೂ ಅವರು ಮಾಡಿರ್ತಾರೆ ಈ ಪೂಜಾ ಮುತ್ತೈದರಿಗೆ ಇಟ್ಟಿದ್ರು. ಸೊ ಹಾಗಾಗಿ ಅವ್ರು ಇಲ್ಲಿ ಬಂದಿಲ್ಲ ನೋಡ್ರಿ. ನಮ್ದೊಂದು ಟೀಮೇ ಐತಿ, ಅದ್ರಾಗ ಒಂದು 3-4 ಜನ ಇವತ್ತು ಮಿಸ್ಸಿಂಗ್. ಈ ವಿಡಿಯೋ ಒಳಗೆ ಅವ್ರು ಇಲ್ಲ, ಅವ್ರ ಮನೆಗೆ ಮುತ್ತೈತನ ಹಾಕಿದ್ರು. ಹಾಗಾಗಿ ಇವರೇ ನೋಡ್ರಿ ಆಂಟಿ, ವೀಣಾ ಆಂಟಿ ಅಂತ ಹೇಳಿ. ಸೊ ಅವ್ರದ್ದು ಒಂದು ಮಷಿನ್ ಪೂಜಕ್ಕೆ ನಮ್ಮ ಮುತ್ತೈತನ ಇಟ್ಟಾರ, ಬಂದೀವಿ ಆಂಟಿದ ಬೂಟಿಗೆ. ಒಂದ್ಸಲ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ ರೀ ನಾನು, ಹೇಳಿನ ಆಂಟಿಗೆ ಮಾಡ್ತೀನಿ ಅಂಥೇಳಿ. ಸೊ ಭಾಳಷ್ಟು ಜನ ನನಗೆ ಎನ್ಕ್ವೈರಿ ಮಾಡತ್ತಿದ್ರಿ ಮೊದಲೆಲ್ಲ ವಿಡಿಯೋಸ್ ಒಳಗೂ, ನಿಮ್ಮ ಬ್ಲೌಸ್ ವರ್ಕ್ಸ್ ಎಲ್ಲ ಹಾಕಿಸ್ತೀರಿ, ಅರಿ ವರ್ಕ್, ಥ್ರೆಡ್ ವರ್ಕ್ ಅಂತ ಭಾಳಷ್ಟು ಜನ ಕೇಳತ್ತಿದ್ರಿ. ಸೊ ಒಂದು ಸಲ ಇದ್ರ ಬಗ್ಗೆನೇ ಟೋಟಲಾಗಿ ವಿಡಿಯೋ ಮಾಡ್ತೀನಿ. ರೆಂಟ್ ಬಗ್ಗೆ ಆಗಿರ್ಬೋದು, ಗೌನ್ ರೆಂಟ್ ಎಲ್ಲನೂ ಒಂದು ಸಲ ತೋರಿಸ್ತೀನಿ ಅಂತ ನಿಮಗೆ. ನಂದೊಂದು ವಿಡಿಯೋ ಮಾಡತ್ತವ್ರಿ, ಅಡ್ಡಾಡ ಮೊಬೈಲ್ನ ಮಾಡತ್ತಾರ್ತವ್ರಿ. ನಂಗೆ ಗೊತ್ತು ಯೂಸ್ ಆಗಲ್ರಿ. ಅದು ಮೊದಲೇ ಹೇಳಿದ್ರೆ ಒಟ್ಟರು ಇದಕ್ಕಲ್ಲ ನೀವು ಅದೇ ಬಿಡ್ತಿರತ್ ಮಾಡಿದ್ದೀರಿ. ನೀವು ಕೇಳಾರ್ಬೇಕು. ನಾ ಇವ್ರಿಗೆ ಅಗಳೇ ಅಂದೆ, ಅವ್ರೇನ ಹಾಕೊಂಡಿದ್ದಿಲ್ಲ ನೋಡಿ. ಈ ಮದ್ವೆ ಬರತ್ತವಲ್ರಿ ಇಲ್ಲಿ. ಬ್ಯಾಸ್ಗೆ ಯಾರ್ದಾರ ಮದ್ವಿದಾವ ಇರಂಗಿಲ್ಲ. ಯಾಕೆ ನಾವು ಅಲ್ಲಿ ಸೈನ್ಸ್ ಸ್ಕೂಲ್ನಲ್ಲಿ ಹೇಳ್ಕೊತೀವಿ. ನನಗೆ ಭಾಳ ಇಷ್ಟ ಹಚ್ಕೊಳ್ಳೋದು. ನೀ ಏನು ಮಾಡು, ಜಾಗ ಸುಮಾರು ಹಿಂಗೆ ಇಡು ಕೈ ರಾತ್ರಿ ಬಂದ್ರಿ ಈಗ ಗೊತ್ತಾಗಿಲ್ಲ.
ಅಲ್ಲಿ ಒಬ್ರೊಬ್ರು ಅಡ್ಡಾಡ ಹೆಂಗ್ ಅಡ್ಡಾಡ್ತಾರ ನೀವ್ ಒಟ್ಟ ಏ ಇಲ್ಲ ಒಟ್ಟ ಹಂಚ್ಕಿಲ್ಲ ಒಂದ್ 10ಕ್ಕೆ ಹೋಗಿ ಬರ್ತೀನಿ. ಇವ್ರಿಗೆ 11 ಕರ್ಕೊಂಡು ಹೋಗಿದ್ದೇನೆ ಒಂದಿನ ಹೋಗ್ ಬಂದಿದ್ರಿ ಬ್ಲೌಸ್ ಸಾಕಾಯ್ತರಿ ಅವ್ರು ಹೇಳೋ ರೂಟು ನಮ್ಗೆ ಹೋಗಿ ಬರ್ತಾ ಇಲ್ಲ. 4 ಸತಿ ಹೋಗಿದ್ವಿ. ಅದೇ ಜಾಗಕ್ಕೆ ಆದ್ರೆ ರಾತ್ರಿ ಹೋಗಿ ಒಂದೊಂದ್ ಮನೆ ಐತಲ್ಲಿ. ಅಲ್ಲಿ ಗುಡಿ ಕಂಡಿಲ್ರಿ ಅವ್ರಿಗೆ ಗುಡಿ ಹತ್ರ ಬರ್ರಿ ಅಂತ ಹೇಳ್ಬಿಡ್ತೀವಲ್ಲ ಅಲ್ಲಿ ಮುಲಿಗ್ ನಿಂತ್ ನೋಡಾನು ಗುಡಿ ಹತ್ರ ಬಂದ್ ಬಿಡ್ತಾರಿ ಒಂದೇ ಬಟ್ಟ ಒಂದೇ ಬಿಟ್ಟು ಐತದ ಅದ್ರ ಮೇಲೆ ತಿಡಿಲ್ಲ. ಕುಂಕುಮ ಅರ್ಶನ ಗಲ್ಲಿಗೆ ಅರ್ಶನ ಹಚ್ಕೊಂಡ್ರೆ ಚಂದ. ಅದ್ರದೊಂದು ಕಳೆ ಲುಕ್ಕನ ಬೇರೆ. ನಾವ್ ಹಿಂಗೆ ಕೊಂಡ್ಬೇಕೈತ ಈಗ ಅದ ನಾ ಹೇಳಿದ ಕಲರ್ ನೀವು ಹೇಳ್ದಂಗೆ ಬಾರ್ಡರ್ ಡಿಸೈನ್ ಅದಲ್ಲ ಕಮ್ಮಿ ಇರ್ತದೆ. ಫೋಟೋ ಕಳಿಸ್ರಿಲ್ಲ ಈ ಕಲರ್ ಈ ಸೀರೆ ಒಳಗೆ ಈ ಕಲರ್ ಇರೋದೈತ್ಯಾ ಒಂದ್ರದಾಗ ಒಂದಿಷ್ಟು ರೀಲ್ಸ್ ಮಾಡೋದು ಏನು ವಿಚಾರ ಮಾಡ್ತಾ ಇದ್ದಾರೆ? ಫೋನ್ ಮುಂದೆ ನಿಂತದ ಚಂದ ಕಾಣಿಸ್ತಿದೀಯ ನೋಡಿ. ನಾನೇನಿಲ್ಲ, ನಾನು ಸಿಂಪಲ್ ಆಗಿ ಬಂದಿದ್ದೀನಿ. ಬರೀ ಒಂದು ಫೋಟೋ ಚೆನ್ನಾಗೈತೆ. ಹೇಗದ ಅವ್ರು ನೋಡಿದ್ರಲ್ಲ ಸೈನಿಕ್ ಸ್ಕೂಲಕ್ಕ, ಅದಕ್ಕಂದೆ ಲುಕ್ ಚೆನ್ನಾಗೈತೆ. ನಂದು ಯಾವಾಗಲೂ ಅವರು ಸುಮ್ಮನೆ ಮಾತಾಡಿದೆಲ್ಲ ಬರಲ್ಲ ನಿಮ್ಗೆ. ಮುದ್ದು ಮಕ್ಳ ಹತ್ರ ಕಾಣಿಸ್ತಿದ್ದೀರ ನೋಡಿ ಅಕ್ಕ ನೀವು. ಯಾರಿಗೆ ನನಗ ಮೊದ್ಲೇ ಕೆನ್ನೆ ತುಂಬ ಚಿಕ್ಕ ಹುಡುಗಿ ತರ ಕಾಣಿಸ್ತಿದ್ದೀರಾ. ಅಲ್ಲಿ ನಮ್ಮ ಗಂಡಗಿಟ್ಟು ಕರ್ಕೊಂಡ್ಬರ್ರಿ ಮತ್ತೆ 25 ವರ್ಷ ಆಯ್ತು ಮತ್ತೆ ಒಳ್ಳೆ ಲಗ್ನ 25 ವರ್ಷ ಆಯ್ತಾ? ವರ್ಷ ಆಯ್ತು ಆಯ್ತು ಭಾಳ ಬೇಡ ಇರುವಷ್ಟು ದಿನ ವರ್ಷ ನೋಡ್ರಿ ಮತ್ತೆ ಕೆಳಗೆ ಹೊಂಟಿವಿ ಅಂಟಿ ಮನೆಗೆ. ಮುದ್ದೆ ತಾನು ಊಟಕ್ಕೆ ಇಲ್ಲಿ ಹಾಕಾಕತ್ತಾರ. ಬರೀ ಜಸ್ಟ್ ಮ್ಯಾಪ್ ಪೂಜೆ ಮಾಡ್ಯಾರ, ಮಷಿನ್ ಪೂಜೆ. ಇದು ಅಂಟಿ ಮನೆ. ಮತ್ತೆ ನಂಗೆ ಒಂದೇ ಹೋಳಿಗೆ ಆಯ್ತು. ಒಂದೇ ಹೋಳಿಗೆ ಆಯ್ತು. ಹೋಳಿಗೆ ಸಿಕ್ಕಿಲ್ಲ ನಾನು. ಒಂದು ಹೋಳಿಗೆ ಒಂದು ಚಪಾತಿ ಇಟ್ಟಿನ ಅದಕ್ಕೆ ತಿನ್ನಂಗಿಲ್ಲ, ಬೇಗ ಒಂದು ಚಪಾತಿ ಇಟ್ಟಿದೆ. ಹೌದನ್ನ ಅದು ಹೋಳಿಗೆನೇ ಹಾಕೊಂಡಿದ್ದೀರಿ. ಮಾಡಿ ನಾವು ತಿನ್ನೋದನ್ನು ನೋಡ್ಬೇಕಾಗ್ತದೆ. ಸೊ ಫ್ರೆಂಡ್ಸ್ ನೋಡ್ರಿ, ಈಗ ಬಂದ್ವಿ ಜಸ್ಟ್ ಮನೆಗೆ. ಸೊ ಈಗ ಮಳೆ ಬರತ್ತೈತೆ ನೋಡ್ರಿ ಹೊರಗೆ. 3 ದಿನ ಆಯ್ತು ಕಂಟಿನ್ಯೂ ಮಳೆ ಬರತ್ತದ. ಈ ಟೈಮಿಗೆ 4-4:15 ಆದ್ರೆ ಮಳೆ ಸ್ಟಾರ್ಟ್ ಆಗತ್ತದ. ಈಗ ಜಿಟ್ಟಿ ಮಳೆ ಬರತ್ತದ, ಗದ್ರಸತ್ತದ್ರಿ ಫುಲ್. ಸೊ ಈಗ ಬಂದೀವಿ ನೋಡ್ರಿ. ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡೋಣ ಅಂತ. ಮಾರ್ನಿಂಗಿಂದ ಏನೇನಾಗಿತ್ತೆಲ್ಲ ಶೇರ್ ಮಾಡ್ಕೊಂಡಿನಿ. ಸೊ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಫಾಲೋ ಮಾಡಿರಿ. ಇದೇ ಥರ ಸಬ್ಸ್ಕ್ರೈಬ್ ಮಾಡಿರಿ ನನ್ನ ಚಾನಲ್ಗೆ. ಸಿಗ್ತೀನಿ ರೀ ಫ್ರೆಂಡ್ಸ್ ಆದಷ್ಟು ಜಲ್ದಿ ಇನ್ನೊಂದು ಹೊಸ ವಿಡಿಯೋ ಜೊತೆ. ಅಲ್ಲಿ ತನಕ ಕಾಯ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.